ಯಾವುದೇ ಚುನಾವಣೆಗಳಾಗಲಿ ಮಂಡ್ಯ ಜಿಲ್ಲೆಯ ಚುನಾವಣೆಯಲ್ಲಿರೋದೇ ಜಿದ್ದಾಜಿದ್ದಿ. ಇಲ್ಲಿ ಒಕ್ಕಲಿಗರು, ಬಿಜೆಪಿ, ಕಾಂಗ್ರೆಸ್, JDS ಪ್ರತಿಷ್ಠೆ ಎಲ್ಲವೂ ಕೂಡ ಪಣಕ್ಕಿಡಲಾಗುತ್ತೆ. ಹಾಗಾಗಿ ದೊಡ್ಡವರ ಅಖಾಡದಲ್ಲಿ ಸಕ್ಕರೆ ನಾಡು ಮಂಡ್ಯ ಲೇಪಂಗ. ಸಕ್ಕರೆ ನಾಡು ಮಂಡ್ಯಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ದೊಡ್ಡವರ ಅಖಾಡದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಕೆಲವು ಪ್ರತಿಷ್ಠಿತ ಕ್ಷೇತ್ರಗಳು. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರ ಇದೆ. 4 ವಿಧಾನಸಭಾ ಕ್ಷೇತ್ರದಲ್ಲಿ JDS, 2 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು 1ರಲ್ಲಿ ಸರ್ವೋದಯ ಪಕ್ಷದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂತಹ ಪುಟ್ಟಣ್ಣಯ್ಯ. ಈ ಬಾರಿ ಎಲ್ಲವೂ ಉಲ್ಟಾ ಪಲ್ಟಾ ಆಗತ್ತೆ. ಯಾಕಂತಂದರೆ ಶ್ರೀರಂಗಪಟ್ಟಣ ಹಾಗೂ ನಾಗಮಂಗಲದಲ್ಲಿ JDS ರೆಬೆಲ್ಸ್ಗಳಿದ್ದಾರೆ. ಚೆಲುವರಾಯಸ್ವಾಮಿ ಅವರ ಭವಿಷ್ಯ ಏನಾಗಬಹುದು, ಅಂಬರೀಷ್ ಭವಿಷ್ಯ ಏನಾಗಬಹುದು, ಪುಟ್ಟರಾಜು ಅವರು MP ಯಿಂದ ಮತ್ತೆ ನೇರವಾಗಿ ಮೇಲ್ಕೋಟೆಯಿಂದ MLAಗಾಗಿ ಸ್ಪರ್ಧಿಸ್ತಾ ಇದ್ದಾರೆ, ಅವರ ಭವಿಷ್ಯ ಏನಾಗಬಹುದು, ದೇವೇಗೌಡರ ಚಾಕಚಕ್ಯತೆ ಏನು ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ, ಜೊತೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರಾ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರಾ, ಈ ಎಲ್ಲ ಪ್ರಶ್ನೆಗಳನ್ನು ಜನರ ಮುಂದೆ ಇಟ್ಟಾಗ, ಮತ್ತು ಮಂಡ್ಯ ಅಂತಂದರೆ ಅದು ಸಕ್ಕರೆ ನಾಡು. ಇಲ್ಲಿ ಕಬ್ಬು ಬೆಳೀತಾರೆ, ರಾಗಿ ಬೆಳೀತಾರೆ, ಕಾವೇರಿ ನೀರು ಇಲ್ಲಿಯ ಜೀವಜಲ. ಸೊ ಹಾಗಿರುವಾಗ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ನಾವು ಸಂಚಾರ ಮಾಡ್ತೀವಿ. ನಿಮ್ಮ ಮುಂದೆ ದೊಡ್ಡವರ ಅಖಾಡದಲ್ಲಿ ಜನರ ಮನದಿಂಗಿತವನ್ನು ನಿಮ್ಮ ಮುಂದೆ ತಂದಿಡ್ತೀವಿ. ಇದು ದೊಡ್ಡವರ ಅಖಾಡ, ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ. ಮಂಡ್ಯ ಅಂದರೆ ಇಂಡಿಯಾ, ಇಲ್ಲಿದೆ, ಇದು ಮಣ್ಣು. ಸಿದ್ದರಾಮಯ್ಯ ಓಕೆನಾ ಮುಖ್ಯಮಂತ್ರಿಯಾಗಿ? ಹೆಂಗೆ ಎಲ್ಲ ಸರ್ ಬರೋದೇ ಅದು. ಅವ್ರು ಬಂದಾಗ ಇನ್ನೊಬ್ಬರು ಬಂದಾಗ ಅವರು ಅದು ಹೇಳ್ತಾರೆ, ಇವ್ರು ಬಂದಾಗ ನಾವು ನಮ್ದು ಹೇಳ್ತಾರೆ, ನಮ್ಮದು ನಡಿತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಎಲ್ಲರೂ ಯಾರು ಬಂದರೂ ಅವ್ರು ನೋಡ್ಕೋದ. ದೇವೇಗೌಡರು ಹೇಳ್ತಾರೆ ನಾನು ರೈತ ನಾಯಕ ಅಂತ, ಯಡಿಯೂರಪ್ಪ ಹೇಳ್ತಾರೆ ನಾನು ರೈತ ನಾಯಕ ಅಂತ, ಕುಮಾರಸ್ವಾಮಿ ಹೇಳ್ತಾರೆ. ಯಾರು ರೈತ ನಾಯಕ ನಿಜವಾಗಿ? ಎಲ್ಲ ರೈತರಿಗೆ, ಎಲ್ಲ ರೈತರಿಂದೇ ಆಗೋಗಿರೋದು. ಅವರೇನು ಅವ್ರ ತಾತರ ಕಾಲದಿಂದ ನಮ್ಮ ಮುಖ್ಯಮಂತ್ರಿ ಆಗಿದ್ರೆ ಎಲ್ಲ ಇವಾಗೇ ಆಗೋದು. ಎಲ್ಲ ಹೇಳುತ್ತೆ ಅಷ್ಟು, ನಾನು ರೈತ ಅಂತಾರೆ. ಎಲ್ಲರೂ ರೈತರೇ. ನಾನು ರೈತನಿ, ನಾಳಕ್ಕೆ ರೈತನಿ ಅದನೋ ಇಲ್ಲ ಸಾವುಕಾರ ರೈತನಿ ಅಂತ ಯಾರು ಗೊತ್ತು, ಯಾರು ಹೇಳ್ತಾರೆ? ಓಕೆ. ಇದು ಅಂಬರೀಷ್ ಹೆಂಗೆ? ಅಂಬರೀಷ್ ನಮ್ಮ ಮಂಡ್ಯದಕ್ಕೆ ಏನು ಮಾಡಲಿಲ್ಲ ಸರ್. ಅವರು ಕಳೆದ ಬಾರಿ ಅಂಬರೀಷ್ ಗೆದ್ದಿದ್ದಾರೆ. ಕೆಲವು ಕಡೆ ಅಪಸ್ವರ ಇದೆ ಅವ್ರ ಬಗ್ಗೆ, ಮಂತ್ರಿಯಾಗಿ ನೀನು ಮಾಡಿಲ್ಲ ಅಂತ. ಕೆಲವು ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಸರಿ, ನಿಮಗೆ ಅದು ಲಾಭ ಆಗಿದೆ ಇಲ್ಲೋ ಅಂತ ನಾನು ಕೇಳೋದು. ಅಂಬರೀಷ್ ನಮಗೇನೇನು ಲಾಭ ಇಲ್ಲ ಸರ್. ಈ ಸಲ ಕಾಂಗ್ರೆಸ್ JDS? ಈ ಸಲ ಪಕ್ಕ JDS ಸರ್. ಮುಖ್ಯಮಂತ್ರಿ ಯಾರಾಗಬೇಕು? ಮುಖ್ಯಮಂತ್ರಿ ಕುಮಾರಸ್ವಾಮಿನ, ಸಿದ್ದರಾಮಯ್ಯನ, ಯಡಿಯೂರಪ್ಪನ? ಕುಮಾರಸ್ವಾಮಿ. ಕುಮಾರಣ್ಣ ಆಗ್ಬೇಕು. ಇವತ್ತು JDS ಯಾರು? ನಿಮ್ಗೆ ಯಾರು? ಸಿದ್ದರಾಮಯ್ಯ ಬೇಡ. ಸಿದ್ದರಾಮಯ್ಯ ಬೇಡವಾ? ಬೇಡ. ಮತ್ತೆ ಯಾರು ಬೇಕು? ಬೇರೆ ಯಾರು ಆಲಿ ಬೇಕಾರೆ? ಕುಮಾರಸ್ವಾಮಿ ಆಲಿ ಬೇಕಾರೆ. ಯಡಿಯೂರಪ್ಪ ಆಲಿ ಆಗಲ್ಲ? ಸಿದ್ದರಾಮಯ್ಯ ಬೇಡವಾ? ಯಾಕೆ? ನಿಮ್ಗೇನು ಮಾಡಿದ್ರು? ಯಾಕೆ ಹೇಳಿ, ನಮ್ಗೆ ಬೆಳಗ್ಗೆ ನೀರು ಕೊಡಿಸ್ತೀನಿ ನೀರನ್ನೇ ಕೊಡ್ಲಿಲ್ಲ, ಅನ್ಯಾಯ ಮಾಡ್ಬಿಟ್ಟು 3 ಬೆಳೆ ಅನ್ಯಾಯ ಆಯ್ತು. 3 ಬೆಳೆ ಅನ್ಯಾಯ ಆಯ್ತು. ಈಗ 3 ಬೆಳೆ ಅನ್ಯಾಯ ಆದದ್ದು. ಹೌದಾ? ಆಮೇಲೆ ನೀರು ಬಂದ್ಮೇಲೆ ಕೊಟ್ಟ. ಕಾವೇರಿ ಬಿಟ್ರು ಅಂತಾನ? 3 ಬೆಳೆ ಅನ್ಯಾಯ ಮಾಡ್ದ ಸಿದ್ದರಾಮಯ್ಯ. ನೀರು ಬಂದ್ ನೀರ ಕೊಡ್ದೇನೆ ಅನ್ಯಾಯ ಮಾಡ್ದ. ಬೇಕಾದ್ರೆ ಅಂಬರೀಷ್ ಅವ್ನು ಮೋಸ ಮಾಡಿರ್ಲಿ, ಅನ್ಯಾಯ ಮಾಡಿರ್ಲಿ, ಅಂಬರೀಷ್ಗೆ ಬೇಕಾದ್ರೆ ಜೈಶನ್ ಬಿಡ್ತೀವಿ, ಸಿದ್ದರಾಮಯ್ಯಂಗೆ ಮಾತ್ರ ಹಾಕುದು. ಮೇಲೋ ಈಗ ಹಂಗಲ್ಲ. ಹೆಂಗೆ ಅಂತಂದ್ರೆ ಅಲ್ಲಿಂದ ನಡ್ಕೊ ಬಂದು ನೀರು ಕೊಡಿಸ್ಬಿಟ್ಟ. ನಡ್ಕೊ ಬಂದ ರೋಡಲ್ಲಿ. ನಾನು ರಕ್ತ ಕೊಟ್ರು ನೀರು ಕೊಡುದಿಲ್ಲ, ನಾ ಕಾವೇರಿ ನೀರು ಅಂದ್ಬಿಟ್ಟ. ನೋಡಿ, ನಾಗರಾಜ್ ಅವ್ರಿಗೆ ಈಗಲೂ ಕೂಡ ಬಂಗಾರಪ್ಪನವರ ನೆನಪಿದೆ. ಯಾಕಂದರೆ ಕಾವೇರಿ ವಿಚಾರದಲ್ಲಿ ನೀರು ಬಿಡಬೇಕು ಅಂತೇಳಿ ಬಂದಾಗ ಅವರೊಂದು ಸುಗ್ರೀವಾಜ್ಞೆ ತಂದು, ಇಲ್ಲ ನೀರು ಬಿಡೋದೇ ಇಲ್ಲ, ಮುಖ್ಯಮಂತ್ರಿ ಪದವಿ ಹೋದ್ರೂ ಪರವಾಗಿಲ್ಲ, ಎಸ್, ಆ ರೀತಿಯ ಒಂದು ದಿಟ್ಟ ನಿರ್ಧಾರವನ್ನು ಕೆಲವು ಸಂದರ್ಭಗಳಲ್ಲಿ ತಗೋಬೇಕಾಗತ್ತೆ. ಮಹದಾಯಿ ವಿಚಾರದಲ್ಲೂ ತಗೋಬೇಕಾಗಿತ್ತು. ನಮ್ಮ ಜೊತೆ ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರ ನೆನಪನ್ನು ಈಗಲೂ ಕೂಡ ರೈತರು ನೆನಪಿಸ್ಕೋತಾ ಇದ್ದಾರೆ. ಅದುವೇ ಗ್ರೇಟ್ ಬಂಗಾರಪ್ಪ. ಎಸ್, ಇದು ಮಂಡ್ಯದ ರೈತರ ಮನದಾಳದ ಮಾತುಗಳು. ಸರ್ ಸಭೆ ಶಬಾಸ್ ಮುಂದ್ಗಡೆ ಇಲ್ಲ.
ಹೆಂಗೆ ಯಾರು ಬಂದರೆ ಒಳ್ಳೇದು ಮುಖ್ಯಮಂತ್ರಿ? ಮುಖ್ಯಮಂತ್ರಿ ನಮಗೇನು ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ ಯಾರಾಗ್ಬೋದು? ದಳ ಬಂದ್ರೆ ಒಳ್ಳೇದು. ಯಾರು ದಳ ಬಂದರೆ? ಹಾಂ. ಇಲ್ಲಿ ಮಂಡ್ಯದಲ್ಲಿ ಕಳೆದ ಬಾರಿ ಅಂಬರೀಷ್ ಗೆದ್ದಿದ್ದಾರೆ, ಈ ಬಾರಿ ಯಾರು ಗೆಲ್ಬೋದು? ಈ ಸರ್ತಿ ದಳನೇ ಬರ್ತದೆ ಸರ್. ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು. ಹೋದ ಸರ್ ಕಾಂಗ್ರೆಸ್ ಗೆದ್ದಿತ್ತು, ಕಾಂಗ್ರೆಸ್ನವ್ರೇನು ಕೆಲಸ ಮಾಡಿಲ್ಲ. ಈ ಸಾರಿ ದಳನೇ ಬರಬೇಕು. ಅನ್ನಭಾಗ್ಯ ಸಿಗ್ತಾ ಇದೆಯಾ ನಿಮಗೆ? ನಮ್ಮ ಮಂಡ್ಯ ಒಂದು ದಳ ಬರ್ತದೆ ಅಷ್ಟೇ. ಮಂಡ್ಯ ಬರ್ತದೆ, ಓಕೆ. ಬಾಕಿ ಕಡೆ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಮಂಡ್ಯದಲ್ಲಿ ದಳ ಬರ್ತದೆ. ಬಟ್ ಕಾಂಗ್ರೆಸ್ಸಿಂದ ಅಲ್ಲಿ ಅಂಬರೀಷ್ ಇದಾರಲ್ಲ? ಅಂಬರೀಷ್ ಅವರ ಏನು ಇಂಕ್ರಿಮೆಂಟ್ ಇಲ್ಲ. ಹೌದಾ? ಅಂಬರೀಷ್ ಪಿಕ್ಚರ್ಗೆ ಫಿಟ್ ಅಂತೀರಿ ನೀವು? ಹೌದು. ಸಿದ್ದರಾಮಯ್ಯ ಏನು ಮಾಡಿಲ್ವಾ? ಸಿದ್ದರಾಮಯ್ಯ ಏನು ಮಾಡಿಲ್ವಾ? ಸಿದ್ದರಾಮಯ್ಯ ಮಾಡವ್ರೆ. ಹಾಂ. ಆದರೂ ಇಲ್ಲಿ ನಮ್ಮ ಇದರಲ್ಲಿ ಅಂಬರೀಷ್ ಇದು ಏನು ಮಾಡಲಿಲ್ಲ. ದಳ ಬರುತ್ತೆ ಅಂತ ಅಂದರೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು? ಮುಖ್ಯಮಂತ್ರಿ ನಮ್ಮ ಮಂಡ್ಯ ಇದರಲ್ಲಿ. ಹಾಂ. ಬಾಕಿ ಕಡೆ ಹೆಂಗೋ ನಮಗೆ ಗೊತ್ತಿಲ್ಲ. ಓಕೆ. ಇದು ಎಲ್ಲಿ ತಗೊಳ್ತಾ ಇದ್ರಿ ಇದನ್ನು? ಹಾಂ, ಇಲ್ಲೇ ಸಾಂಜೆ ಹಾಸ್ಪಿಟಲ್. ಏನು ಮರ ಇದು? ಗಂಧನ? ಅಲ್ಲ ಇದು ಕಲ್ಲುಬಾಗಿ ಅಂತ. ಏನು ಮರ ಇದು? ಗಂಧನ ಅಂತ ಕೇಳ್ತಾ ಇದ್ದೀನಿ. ಕಲ್ವಾಗಿಯಾ? ಓಕೆ ಓಕೆ ಓಕೆ. ಲೇ ಪಂಕ,